ಒಬಿಸಿ ಮೀಸಲಾತಿ ರದ್ದಾಗಿದ್ದು ದೀದಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಪಶ್ಚಿಮ ಬಂಗಾಳದ 77 ಜಾತಿಗಳ ಒಬಿಸಿ ಮೀಸಲಾತಿ ರದ್ದಾಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಟಿಎಂಸಿಗೆ ದೊಡ್ಡ ಹೊಡೆತ. ಬಂಗಾಳದಲ್ಲಿ ಈಗ 5 ಲಕ್ಷ ಒಬಿಸಿ ಪ್ರಮಾಣ ಪತ್ರ ಅಸಿಂಧು. ಮುಸ್ಲಿಮರು ಸೇರಿ 77 ಜಾತಿಗೆ ನೀಡಿದ್ದ ಒಬಿಸಿ ಸ್ಥಾನ ರದ್ದಾಗಿದ್ದು 2012ರಲ್ಲಿ ಮಮತಾ ಸರ್ಕಾರ ಈ ಮೀಸಲಾತಿ ತಂದಿತ್ತು. ಅದಕ್ಕೆ ಕೋಕ್ ನೀಡಲಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜಕೀಯ ಫೈಟ್ ಶುರುವಾಗಿದೆ. ಹೈಕೋರ್ಟ್ ಆದೇಶ ಒಪ್ಪಲ್ಲ, ಇದು ಬಿಜೆಪಿ ಪಿತೂರಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ರಾಜ್ಯದಲ್ಲಿ ಒಬಿಸಿ ಮೀಸಲಾತಿ ಮುಂದುವರಿಯುತ್ತೆ ಅಂತ ದೀದಿ ಹೇಳಿದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ಸ್ವಾಗತ ಅಂತ ಮೋದಿ ಹೇಳಿದ್ದಾರೆ. ಅಮಿತ್ ಶಾ ಕೂಡ ಈ ಮಾತು ಹೇಳಿದ್ದಾರೆ. ಲೋಕ ಸಮರದ ಕೊನೆ ಹಂತದಲ್ಲಿ ಹೊಸ ಮಾತಿನ ಸಮರ ಶುರುವಾಗಿದೆ. বদমাইশ লোকেরা কাজ করায় এজেন্সিকে দিয়ে, কাউকে দিয়ে একটা অর্ডার করিয়েছে, যদিও তার রায় আমি মানি না। তেমনি বলছি আজকে যে রায় দিয়েছেন, যেই দিয়ে থাকুন, নাম বলবো না, জাজমেন্ট নিয়ে বলা যায় বিজেপির রায় এটা আমরা মানবো না। ওবিসি রিজার্ভেশন চলছে, চলবে, কিন্তু বদমাইশ লোকেরা কাজ করায় এজেন্সিকে দিয়ে, কাউকে দিয়ে একটা অর্ডার করিয়েছে, যদিও তার রায় আমি মানি না। তেমনি বলছি আজকে যে রায় দিয়েছেন, যেই দিয়ে থাকুন, নাম বলবো না, জাজমেন্ট নিয়ে বলা যায় বিজেপির রায় এটা আমরা মানবো না। ওবিসি রিজার্ভেশন চলছে, চলবে, কিন্তু বদমাইশ 2010 के बाद से जारी सारे ओबीसी सर्टिफिकेट कैंसिल कर दिया है। क्यों? क्योंकि पश्चिम बंगाल की सरकार ने मुसलमानों का वोट बैंक के लिए अनाप शनाप मुसलमानों को ओबीसी बनाने के सर्टिफिकेट दे दिए थे। ये खान मार्केट गैंग ये पापी की भागीदार है। यही लोग कहते हैं कि देश के संसाधनों पर पहला हक मुसलमानों का है। कोर्ट ने एनर्जी पिछड़े वर्ग के रिजर्वेशन के ऊपर अपने वोट बैंक के लिए डाका डालकर वो रिजर्वेशन मुस्लिम जातियों को देना चाहती है। मैं हाईकोर्ट के फैसले का स्वागत करता हूं। ममता जी ने कहा हम हाईकोर्ट के फैसले को नहीं मानते। मैं बंगाल की जनता को पूछना चाहता हूं, कोई ऐसी मुख्यमंत्री हो सकती है, संवैधानिक पद पर बैठी हुई कोई व्यक्ति ऐसी हो सकती है जो कहेगी कि हम कोर्ट के आदेश को नहीं मानते हैं? ममता बनर्जी ಪ್ರಶಾಂತ್, 12 ವರ್ಷಗಳ ನಿರಂತರ ಕಾನೂನು ಹೋರಾಟ. 2012ರಲ್ಲಿ ಒಬಿಸಿ ಮೀಸಲಾತಿಯನ್ನು ತರಲಾಗಿತ್ತು. 2024ರಲ್ಲಿ ನ್ಯಾಯಾಲಯದಿಂದ ತೀರ್ಪು ಬಂದಿದೆ. ಈ ಓವರಾಲ್ ಪ್ರಕರಣನ ಹೆಂಗೆ ನೋಡ್ತೀರಿ ನೀವು? ನೋಡಿ, ಪಶ್ಚಿಮ ಬಂಗಾಳದಲ್ಲಿ 17% ರಿಸರ್ವೇಷನ್ ಇದೆ. ಈಗ OBC A 10% ಇದೆ, 81 ಕಮ್ಯುನಿಟಿಗಳಿವೆ. ಅದರಲ್ಲಿ 56 ಮುಸ್ಲಿಂ ಬೇರೆ ಬೇರೆ ಸಬ್ ಕಮ್ಯುನಿಟಿಗಳಿವೆ. OBC B 7% ರಿಸರ್ವೇಷನ್ ಇದೆ, ಅದರಲ್ಲಿ 99 ಕಮ್ಯುನಿಟಿ ಇದೆ, ಅದರಲ್ಲಿ 41 ಮುಸ್ಲಿಂ ಸಮುದಾಯಗಳಿವೆ. ಅಂದರೆ ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಮುಸ್ಲಿಂ ಉಪವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಅಲ್ಲಿ ಅವ್ರಿಗೆ ಕಲ್ಪಿಸಲಾಗಿದೆ. OBC A, OBC B ಎರಡರಲ್ಲೂ ಮುಸ್ಲಿಂ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. 2010ರಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಬಂದ ಮೇಲೆ ಹಿಂದುಳಿದ ವರ್ಗದ ಏನು ಆಯೋಗ ಇರುತ್ತೆ ಅವರಿಂದ ಈ ರಿಪೋರ್ಟ್ ತೆಗೆದುಕೊಂಡು ತರಾತುರಿಯಲ್ಲಿ 2010ರಲ್ಲಿ ಮೀಸಲಾತಿಯ ವರ್ಗೀಕರಣ ಉಪವರ್ಗೀಕರಣವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಲಾಯಿತು. ಸುಮಾರು 5 ಲಕ್ಷ OBC ಸರ್ಟಿಫಿಕೇಟ್ಸ್ಗಳನ್ನು ಅದಾದ್ಮೇಲೆ ಕೊಡಲಾಗಿದೆ. ಇದನ್ನು ಪ್ರಶ್ನಿಸಿ ಇದು ಅನೇಕ ಏನಾಯಿತು, ಸರ್ಕಾರಿ ನೌಕರಿಗಳಲ್ಲಿ ಸಮಸ್ಯೆ ಶುರುವಾಯಿತು. ಇದನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನ ವಿಭಾಗೀಯ ಪೀಠ ಏನು ಹೇಳುತ್ತೆ ಅಂದರೆ ಆದೇಶದಲ್ಲಿ 2010ರಿಂದ 12ರವರೆಗೆ ಕೊಟ್ಟಿರಲಾಗಿರ್ತಕ್ಕಂಥ ಏನು OBC ಸರ್ಟಿಫಿಕೇಟ್ಸ್ಗಳಿವೆ ಆ ಸಮುದಾಯಗಳ ಬಗ್ಗೆ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಶಿಫಾರಸ್ ಏನಿದೆ ಅದು ಫುಲ್ ಪ್ರೂಫ್ ಆಗಿಲ್ಲ. ಅಂದರೆ ಕರ್ನಾಟಕದಲ್ಲೂ ಹಿಂಗೆ ಅನೇಕ ಬಾರಿ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಆಗಿದೆ.
ರಾಜಕೀಯ ಕಾರಣಗಳಿಗೋಸ್ಕರ, ವೋಟ್ನ ಕಾರಣಕ್ಕೋಸ್ಕರ ಅನೇಕ ಸಮುದಾಯಗಳನ್ನು ತರಾತುರಿಯಲ್ಲಿ OBC ಪಟ್ಟಿಗೆ ಸೇರಿಸಿ ನಂತರ ನೀವು ಅದಕ್ಕೆ ಎಂಫರಿಕಲ್ ಡೇಟಾ ಕೊಡಬೇಕಾಗತ್ತೆ. ಈಗ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ, ನಾನು ಸಮುದಾಯ ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಅಂತಕ್ಕಂಥದ್ದು ಮಾಡಬೇಕಾದ್ರೆ ನನ್ನ ಸಮುದಾಯದ 2-3 ತಲೆಮಾರು ಏನು ಮಾಡ್ತಿತ್ತು, ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ, ಉದ್ಯೋಗದಲ್ಲಿ ಎಷ್ಟು, ಸರ್ಕಾರಿ ಉದ್ಯೋಗಗಳಲ್ಲಿ ಎಷ್ಟು ಅವಕಾಶ ಇದೆ, ಫೈನಾನ್ಷಿಯಲ್ ಕೆಪಾಸಿಟಿ ಎಷ್ಟಿದೆ, ಸೋಷಿಯಲಿ ಅಂದರೆ ಆರ್ಥಿಕವಾಗಿ ಕೆಲವು ಮಾನದಂಡಗಳು, ಸೋಷಿಯಲಿ ನೀವು ಎಷ್ಟು ಹಿಂದುಳಿದಿದ್ರಿ. ನಮ್ಮಲ್ಲಿ ಆರ್ಥಿಕ ದೃಷ್ಟಿಯಿಂದ ಕೊಡಲ್ಲ, ಆದರೆ ನೀವು ವರ್ಗೀಕರಣ ಮಾಡಿದ ಮೇಲೆ ನೀವು OBC ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಂದ್ರೆ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಕ್ಯಾಪ್ ಹಾಕಲಾಗತ್ತೆ. ಬಟ್ ಸಾಮಾಜಿಕವಾಗಿ ನೀವು ಎಷ್ಟು ಹಿಂದುಳಿದಿದ್ರಿ ಇವೆಲ್ಲವೂ ಚರ್ಚೆಗೆ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂದರೆ ಸರಿಸುಮಾರು 100ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯಗಳನ್ನು OBC A ಮತ್ತು OBC B ದಲ್ಲಿ ಮೀಸಲಾತಿಯನ್ನು ಕೊಡುವ ನಿರ್ಧಾರವನ್ನು ಮಮತಾ ಬ್ಯಾನರ್ಜಿ ಮಾಡಿದರು. ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಏನು ಹೇಳ್ತಾ ಇದೆ ಅಂತಂದರೆ, ನೀವು ರಾಜಕೀಯ ಕಾರಣಗಳಿಗೋಸ್ಕರ ತರಾತುರಿಯಲ್ಲಿ ಮಾಡಿದ್ರಿ, ಬಟ್ ನಿಮ್ಮ OBC ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಎಂಫರಿಕಲ್ ಡೇಟಾನೇ ಇಲ್ಲ. ಚುನಾವಣೆಯ ಹೊಸ್ತಿಲಲ್ಲಿ ವಿಭಾಗೀಯ ಪೀಠ ಆದೇಶವನ್ನು ರದ್ದುಗೊಳಿಸಿದೆ. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್, ಒಬ್ಬ ಮುಖ್ಯಮಂತ್ರಿ ನಾನು ಹೈಕೋರ್ಟ್ನ ಆದೇಶವನ್ನೇ ಒಪ್ಪಲ್ಲ ಅಂತಕ್ಕಂಥ, ಅದು BJP ಅವರು ಇರಲಿ, ಅದು ಮಮತಾ ಬ್ಯಾನರ್ಜಿ ಇರಲಿ, ಯಾವುದೇ ಪಾರ್ಟಿ ಇರಲಿ, ನ್ಯಾಯಾಲಯದ ಆದೇಶವನ್ನು ಒಪ್ಪದೆ ಸರ್ಕಾರವನ್ನು ನಡೆಸಲಿಕ್ಕಾಗತ್ತಾ? ಬರೀ ಸರ್ಕಾರ ಬಿಡಿ, ಪ್ರೈವೇಟ್ ಪರ್ಸನ್ಸ್ ಹ್ಯಾಸ್ ಟು ಒಬೇ ದ ಲಾ ಆಫ್ ದಿ ಲ್ಯಾಂಡ್ ಅನ್ನು ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು. ನಿಮಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಹೈಕೋರ್ಟ್ನ ವಿಭಾಗ ಪೀಠ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಮತಾ ಒಂದು ರೀತಿ ಮುಸ್ಲಿಂ ರಿಸರ್ವೇಷನನ್ನು ಹೈಕೋರ್ಟ್ ವಿಭಾಗೀಯ ಪೀಠ ರದ್ದುಗೊಳಿಸಿರೋದ್ರಿಂದ ಪ್ರಮಾಣ ಪತ್ರವನ್ನು ಅಸಿಂಧುಗೊಳಿಸಿದೆ. ಏನು ಹೇಳಿದೆ ಹೈಕೋರ್ಟ್ ಅಂತಂದರೆ, ಇಲ್ಲಿಯವರೆಗೆ ಯಾರ್ಯಾರು ಸರ್ಕಾರಿ ನೌಕರಿ ತೆಗೆದುಕೊಂಡ್ರು ಅವರು ತೆಗೆದುಕೊಂಡ್ರು, ಅದರ ಬಗ್ಗೆ ಯಾವುದೇ ರೀತಿಯ ಆದೇಶ ಪ್ರಶ್ನೆ ಮಾಡಲ್ಲ. ಆದರೆ ಇನ್ನು ಮುಂದೆ ಈ OBC ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಯಾವುದೇ ಉದ್ಯೋಗವನ್ನು ನೀಡುವಂತಿಲ್ಲ. OBC ಆಯೋಗ ಏನು ಪ್ರೊಸೀಜರ್ ಏನು ಹೇಳುತ್ತೆ, ಹಿಂದುಳಿದ ವರ್ಗದ ಆಯೋಗ ಶಿಫಾರಸು ಮಾಡಬೇಕು. ಈಗ ನಮ್ಮಲ್ಲಿ ಜಯಪ್ರಕಾಶ್ ಹೆಗಡೆ ಇದ್ದರು, ಅದರ ಹಿಂದೆ ದ್ವಾರಕಾನಾಥ್ ಇದ್ದರು, ರವಿವರ್ಮ ಕುಮಾರ್ ಇದ್ದರು. ಆ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಜ್ಯದಲ್ಲಿ ನೀಡ್ತಕ್ಕಂಥ ಏನು ರಾಜ್ಯದ ಪಟ್ಟಿ ಇದೆ ಅದನ್ನು ವಿಧಾನಸಭೆಯಲ್ಲಿ ಅಂಗೀಕಾರಗೊಳಿಸಿ ಸರ್ಕಾರ ಮೀಸಲಾತಿಯ ವರ್ಗೀಕರಣ, ಉಪವರ್ಗೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ನಂತರ ಇದರ ಜುಡಿಷಿಯಲ್ ರಿವ್ಯೂ ನಡೆಯುತ್ತೆ. ಜುಡಿಷಿಯಲ್ ರಿವ್ಯೂನ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದ್ದೇ ಇದೆ. ಈಗ ಮರಾಠ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡ್ತು, ಮುಂಬೈ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದಿತ್ತು, ಯಾಕಂದರೆ ಎಂಫರಿಕಲ್ ಡೇಟಾ ಇಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದೇನು ಚುನಾವಣೆಯ ಹೊಸ್ತಿಲಲ್ಲಂದರೆ, ಮುಸ್ಲಿಂ ವೋಟ್ ಬ್ಯಾಂಕ್ ದೊಡ್ಡ ಸಂಖ್ಯೆಯಲ್ಲಿ ಮಮತಾ ಬ್ಯಾನರ್ಜಿ ಜೊತೆಗಿದೆ. ಮುಸ್ಲಿಮರ ಮೀಸಲಾತಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ರದ್ದುಗೊಳಿಸಿರೋದ್ರಿಂದ BJP ಅದನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದೆ. ನನಗನ್ಸೋದು ನೋಡಿ, ಯಾವಾಗಲೂ ಎಲ್ಲ ಪ್ರಕರಣಗಳಲ್ಲೂ ಚುನಾವಣೆಗೆ ಬಳಸ್ಕೊಳ್ಳೋದು ರಾಜಕೀಯ ಪಕ್ಷಗಳು, ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಸೈಡ್, ಅದೊಂದು ಬೈ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ. ವಾಟ್ ಈಸ್ ಇಂಪಾರ್ಟೆಂಟ್, 2010ರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯಗಳನ್ನು ಮೀಸಲಾತಿಯ ಪಟ್ಟಿಯಲ್ಲಿ ಸೇರಿಸಲಾಯಿತು ಮಧ್ಯಂತರವಾಗಿ. ಆ ಪ್ರೊಸೀಜರಲ್ಲಿ ಲ್ಯಾಪ್ಸ್ ಇದೆ. ಆ ಪಟ್ಟಿಯನ್ನು ತಯಾರು ಮಾಡುವಾಗ ರಾಜಕೀಯ ಪ್ರೇರಿತವಾಗಿದೆ ಹೊರತು ಅದಕ್ಕೆ ಎಂಫರಿಕಲ್ ಡೇಟಾ ಇಲ್ಲ ಅಂತಕ್ಕಂಥದ್ದನ್ನು ಬಂಗಾಳ ಹೈಕೋರ್ಟ್ ಹೇಳ್ತಾ ಇದೆ. ಸಹಜವಾಗಿ ಮುಸ್ಲಿಂ ವಿಷಯ ಅಂದ ತಕ್ಷಣ ಚುನಾವಣೆಯ ಹೊಸ್ತಿಲಲ್ಲಿ ಅದೊಂದು ಕಾವನ್ನು ತೆಗೆದುಕೊಳ್ಳುತ್ತೆ. ಬಟ್ ನೋಡಿ, ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ, ದೇವೇಗೌಡರು ಇದ್ದಾಗಲೇ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ, ಬಟ್ ವಿತ್ ಪ್ರಾಪರ್ ಎಂಫರಿಕಲ್ ಡೇಟಾ. ಕರೆಕ್ಟ್. ನಿಮ್ಗೆ ಡೇಟಾಗಳ ಸಹಾಯ ಇಲ್ಲದೆ ನನಗೆ ಮನಸ್ಸು ಬಂತು ನಾನು ಇವರನ್ನು ಮೀಸಲಾತಿ ಕೊಡ್ತೀನಿ, ಇವ್ರನ್ನ ಆ ವರ್ಗಕ್ಕೆ ಸೇರಿಸ್ತೀನಿ. ಈ ಕರ್ನಾಟಕದಲ್ಲೂ ಆ ಪ್ರಯತ್ನ ನಡೀತಲ್ಲ. 2023ರ ಚುನಾವಣೆಗೆ ಮುಂಚೆ ಬೊಮ್ಮಾಯಿಯವರು ಒಳ ಮೀಸಲಾತಿಯನ್ನು ತರಾತುರಿಯಲ್ಲಿ ಮಾಡಿ ರಾಜಕೀಯವಾಗಿ ಹೊಡ್ತಾ ತಿಂದರು. ನಂತರ ಈ ಹಿಂದುಳಿದ ವರ್ಗದ ಪಟ್ಟಿಯನ್ನು ನಾವೇನೋ ಮಾಡಲಿಕ್ಕೆ ಹೋಗ್ತೀವಿ ಅಂತಕ್ಕಂಥ ಪ್ರಯತ್ನ ಮಾಡಿದರು. ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿಯ ಮೀಸಲಾತಿಯ ಪಟ್ಟಿಯ ವರ್ಗೀಕರಣ ನಿಲ್ಲಬೇಕು. ನೀವು ಯಾರನ್ನೇ ಸೇರಿಸಿ, ಹಿಂದುಳಿದವ್ರನ್ನ ಸೇರಿಸಿ ಪಟ್ಟಿ ತಯಾರು ಮಾಡಿ, ಎಂಫರಿಕಲ್ ಡೇಟಾ ತನ್ನಿ, ಅವರ ಸಾಮಾಜಿಕ ಸ್ಟೇಟಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡಿ. ಅದು ಬಿಟ್ಟು ತರಾತುರಿಯಲ್ಲಿ ನಮ್ಗೆ ಓಟ್ ಹಾಕ್ತಾರ ತಗೋ ಇವ್ರನ್ನ. ಕರ್ನಾಟಕದಲ್ಲಿ ನಡೆದಿದ್ದೇ ಅದಲ್ವಾ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮುಸ್ಲಿಮರನ್ನು ಓಲೈಸಲಿಕ್ಕೆ ಈ ರೀತಿಯ ಪಟ್ಟಿ ತಯಾರಿಸಿದ್ರು, ಹೈಕೋರ್ಟ್ ರದ್ದುಗೊಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.